ಸಂಘದ 100ನೇ ವರ್ಷಾಚರಣೆ ದೇಶಭಕ್ತಿಗೆ ಸಂಘದ ಮೂಲ ಧ್ಯೇಯ. ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮವರು ಕುತಂತ್ರದಿಂದ ನಮ್ಮ ದೇಶವನ್ನ ಬ್ರಿಟಿಷರು ಆಳಿದ್ರು. ಅಂದು ನಮ್ಮಲ್ಲಿ ದೇಶ ಪ್ರೇಮ ಸಂಘಟನೆಯ ಕೊರತೆ ಎದ್ದು ಕಾಣುತ್ತಿತ್ತು. ದೇಶ ಪ್ರೇಮ ದೇಶಕ್ಕೋಸ್ಕರ ಸಂಘಟನೆ ಮಾಡದೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಉದ್ದೇಶ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಉತ್ತರ ಪ್ರಾಂತ್ಯ ಸಹ ಬೌದ್ಧಿಕ ಪ್ರಮುಖ ರಾಮಚಂದ್ರ ಪಟ್ಟಣದ ಸಂಗಮೇಶ್ವರ ಕಾಲೇಜು ಮೈದಾನದಲ್ಲಿ ವಿಜಯದಶಮಿ ಪಥಸಂಚಲನ ಬಹಿರಂಗ ಸಮಾವೇಶದಲ್ಲಿ ಅವರು ಮಾತನಾಡಿದರು. ದೇಶವನ್ನ ಬ್ರಿಟಿಷರಿಂದ ಸ್ವತಂತ್ರಗೊಳಿಸಲು ಭಾರತೀಯರಲ್ಲಿ ಏಕತೆ ಸಂಘಟನೆಯನ್ನು ಒಗ್ಗೂಡಿಸಲು ಡಾಕ್ಟರ್ ಕೇಶವ ಭೈರಪ್ಪಂತ ಹೆಗಡೆಯವರ್ ಅವರ ನೇತೃತ್ವದಲ್ಲಿ ವಿಜಯದಶಮಿ ಎಂದು 1925ರಲ್ಲಿ ನಾಗಪುರದ ಒಂದು ಸಣ್ಣ ಕೊಠಡಿಯಲ್ಲಿ ಹುಟ್ಟಿಕೊಂಡಿತ್ತು. ದುಷ್ಟ ಶಕ್ತಿಗಳ ಸಂಹಾರ, ಅನ್ಯಾಯ ಮೇಲೆ ಅನ್ಯಾಯದ ಜಯ ದಿನವಾದ ವಿಜಯದಶಮಿ ಎಂದು ಸಂಘ ಹುಟ್ಟಿಕೊಂಡಿದೆ. ಸಂಘಕ್ಕೆ 100 ವರ್ಷದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುವ ನಾವು ಭಾಗ್ಯಶಾಲಿಗಳು ಎಂದರು. ಸಂಘ ಆರಂಭಗೊಂಡ ದಿನ ಯಾವುದೇ ದೀಪ ಬೆಳಗಿಸಿಲ್ಲ, ರಿಬ್ಬನ್ ಕಟ್ ಮಾಡಿಲ್ಲ, ಅಧ್ಯಕ್ಷರು ಪದಾಧಿಕಾರಿಗಳು ಇರಲಿಲ್ಲ. ಇಲ್ಲಗಳ ಮಧ್ಯೆ ಒಂದೇ ಒಂದು ಇತ್ತು, ದೇಶಭಕ್ತಿಯ ಜ್ವಾಲೆ ದಗದಗನೇ ಉರಿಯುತ್ತಿತ್ತು. ನಾವೆಲ್ಲ ಒಮ್ಮೆ ಹಿಂತಿರುಗಿ ನೋಡಿದರೆ ಸಂಘ ಬೆಳೆದು ಬಂದ ದಾರಿ ಸುಖಕರವಾಗಿರಲಿಲ್ಲ. ಹಲವಾರು ನೋವು, ಅವಮಾನ, ಟೀಕೆಗಳ ಮಧ್ಯೆ ಸಂಘ ಸಾಗಿ ಬಂದಿದೆ ಎಂದರು. ಈ ದೇಶದಲ್ಲಿ ಭಗವದ್ ಧ್ವಜ ಹಾರಲು ಬಿಡಲ್ಲ, ಸಂಘವನ್ನ ಬೆಳೆಯಲು ಬಿಡಲ್ಲ ಎಂದು ಕೆಲವರು ಘೋಷಿಸಿಕೊಂಡಿದ್ರು. 1948ರಲ್ಲಿ ಸಂಘವನ್ನ ನಿಷೇಧಿಸಿದ್ರು. ಸಾವಿರಾರು ಸ್ವಯಂ ಸೇವಕರನ್ನ ಜೈಲಿಗೆ ಹಾಕಿದ್ರು. 1949ರ ಒಂದೇ ವರ್ಷದಲ್ಲಿ ಸಂಘ ನಿರ್ದೋಷಿ ಎಂದು ಮತ್ತೆ ಹುಟ್ಟಿ ಬಂದಿತ್ತು. ಇದಾದ ಬಳಿಕ 1975ರಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಇಂದಿರಾ ಗಾಂಧಿಯವರು ಸಂಘವನ್ನ ಮತ್ತೆ ನಿಷೇಧಿಸಿದ್ರು. ಸುಮಾರು 1.30 ಲಕ್ಷ ಸ್ವಯಂ ಸೇವಕರನ್ನ ಜೈಲಿಗಟ್ಟಿದ್ರು. ಸಂಘ ಮುಗಿಸಲು ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಸಂವಿಧಾನದ ಮೇಲೆಯೇ ಸವಾರಿ ಮಾಡಿದ್ರು. ಆದರೂ ಸಂಘ ಬಗ್ಗಲಿಲ್ಲ. ಸಂಘ ಮುಗಿಸುತ್ತೇನೆ ಅಂದವರ ಅಂಶಗಳೇ ಉರುಳಿ ಹೋಗಿವೆ ಹೊರತು ಸಂಘವನ್ನ ಮುಗಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ ಎಂದು ಯಾರಿಂದಲೂ ಸಾಧ್ಯವಿಲ್ಲ ಎಂದರು. ಜಾತಿ ಕೇಳದ ಏಕೈಕ ಸಂಘ, ಸಂಘ ಎಂದರೆ ದೇಶಭಕ್ತಿ, ಸಂಘ ಎಂದರೆ ಸೇವೆ, ಸಂಘವೆಂದರೆ ಸಮಾಜಕ್ಕೆ ಸಂಕಟ ಬಂದಾಗ ಜೀವದ ಹಂಗು ತೊರೆದು ಸೇವೆ ಮಾಡುವುದು. ಹಿಂದೂ ಸಮಾಜಕ್ಕೆ ಅಂಟಿದ ಅಸ್ಪೃಶ್ಯತೆ ತೊಡೆದು ಹಾಕಲೆಂದೇ ಸಂಘ ಹುಟ್ಟಿಕೊಂಡಿತ್ತು. ಕಾರ್ಯಕ್ರಮದಲ್ಲಿ ಹಾವಿನಾಳ ಗ್ರಾಮದ ಚರಮೂರ್ತಿ ಮಠದ ಶಬ್ರ ವಿಜಯ ಮಹಾಂತೇಶ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಕಾರ್ಯಕ್ರಮಕ್ಕಿಂತ ಮೊದಲು ಸುಮಾರು 1,000ಕ್ಕೂ ಅಧಿಕ ಗಣ ವೇಷಧಾರಿಗಳಿಂದ ಪಥಸಂಚಲನ ನಡೆಯಿತು. ಪಥಸಂಚಲನವು ಎಪಿಎಂಸಿಯಿಂದ ಆರಂಭಗೊಂಡು ಬಸವೇಶ್ವರ ಸರ್ಕಲ್, ಬಜಾರ್ ರೋಡ್, ಅಗಸಿ, SBI ಬ್ಯಾಂಕ್, ಬಸವೇಶ್ವರ ಸರ್ಕಲ್, ಸರ್ಕಾರಿ ದವಾಖಾನೆ, ಸಿಂಪಿ ಲಿಂಗಣ್ಣ ಸರ್ಕಲ್, ಜೇಸರ ದಾಸಿಮಯ್ಯ ಸರ್ಕಲ್, ನೇಕಾರ ಕಾಲೋನಿ ಮಾರ್ಗವಾಗಿ ಸಂಚರಿಸಿ ಸಂಗಮೇಶ್ವರ ಕಾಲೇಜು ಮೈದಾನದಲ್ಲಿ ಮುಕ್ತಾಯಗೊಂಡಿತ್ತು. 10CD8 ಪಟ್ಟಣದ ಸಂಗಮೇಶ್ವರ ಕಾಲೇಜು ಮೈದಾನದಲ್ಲಿ ವಿಜಯದಶಮಿ ಪಥಸಂಚಲನ ಬಹಿರಂಗ ಸಮಾವೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ಉತ್ತರ ಪ್ರಾಂತ್ಯ ಸಹ ಬೌದ್ಧಿಕ ಪ್ರಮುಖ ರಾಮಚಂದ್ರ ಅಡಕೆ ಅವರು ಮಾತನಾಡಿದರು. 10CD3 ಪಟ್ಟಣದಲ್ಲಿ ಸಂಘದ ಶತಾಬ್ದಿ ಹಾಗೂ ವಿಜಯದಶಮಿ ನಿಮಿತ್ತ ಸುಮಾರು 1,000ಕ್ಕೂ ಅಧಿಕ ಗಣವೇಷಧಾರಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಇರುವಂತ ವ್ಯಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭ ಮಾಡಿ ಇವತ್ತು 100ನೇ ವರ್ಷ. ಯಾವ ಗುರಿಯನ್ನ ಇಟ್ಟುಕೊಂಡು ಹೊಂಟಿದ್ದೇವೋ ಆ ಗುರಿಯಲ್ಲಿ ಸಾಗುತ್ತಾ ಇದ್ದೀವಿ. ಟೀಕೆ ಮಾಡುವ ಟೀಕಾಕಾರರು ಅನೇಕ ರೀತಿಯ ಟೀಕೆ ಮಾಡ್ತಾ ಇದ್ದರೂ ಸಹಿತ ಸಂಘ ಬೆಳೀತಾ ಇದೆ.
ಸಂಘ ಬೆಳೀತಾ ಇದೆ. ಈ ಸಮಾಜದಲ್ಲಿರುವಂತಹ ಅಸಂಘಟನೆ, ಆತ್ಮವಿಸ್ಮೃತಿ, ಸ್ವಾರ್ಥ ಭಾವ ದೂರ ಹೋಗ್ಬೇಕು. ಭಾರತಕ್ಕಾಗಿ ಬದುಕುವಂತ ನೂರಾರು ಅಲ್ಲ ಲಕ್ಷಾಂತರ ಸ್ವಯಂ ಸೇವಕರು ತಯಾರಾಗಬೇಕು. ಇದೇ ಸಂಘದ ಗುರಿ. ಆ ಗುರಿ ಇಟ್ಕೊಂಡು ಸಂಘ ಕೆಲಸ ಮಾಡ್ತಾ ಇದೆ. 100 ವರ್ಷದಲ್ಲಿ ಏನ್ ಮಾಡಿದೀವಿ? ಸಂಘದ ಸ್ವಯಂ ಸೇವಕರು 1947 ಅಕ್ಟೋಬರ್ನಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಜಮ್ಮುವಿನಲ್ಲಿ ರನ್ವೇ ವಿಮಾನಗಳನ್ನ ಇಳಿಲಿಕ್ಕೆ ರನ್ವೇ ತಯಾರಿ ಮಾಡಿಕೊಟ್ಟವರು ನಮ್ಮ ಸಂಘದ ಸ್ವಯಂ ಸೇವಕರು. ಇತಿಹಾಸದ ಪುಟಗಳಲ್ಲಿ ಸಾಕ್ಷಿ ಇದೆ. ಬುರುಡೆ ಬಿಡ್ತಾ ಇಲ್ಲ. ಬುರುಡೆ ಅಂದ್ಕೊಳ್ಳೆ ಧರ್ಮಸ್ಥಳಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಪುಕ್ಕಟ್ಟೆ ಹೇಳ್ತಾ ಇಲ್ಲ. ಸೇನಾಧಿಗೆ ಏನಾಗಬಾರದು. ಜಗತ್ತಿನ ಯಾವುದೇ ರಾಷ್ಟ್ರ ಭಾರತವನ್ನ ಕೆಟ್ಟಗಣ್ಣಿನಿಂದ ನೋಡಬಾರದು. ಅಂಥ ಅದ್ಭುತವಾದಂತ ಶಕ್ತಿ ನಿರ್ಮಾಣ ಮಾಡಬೇಕು. ಇದೇ ಸಂಘದ ಗುರಿ. ಯಾವ ಬೇಡಿಕೆ ಇಲ್ಲ. ನಮ್ ಪಗಾರ ಹೆಚ್ಚು ಮಾಡ್ರಿ, ನಮ್ TADI ಹೆಚ್ಚು ಮಾಡ್ರಿ ಅಂತ ಕೇಳಿಲ್ಲ. ಹೀಗಾಗಿ ಒಬ್ಬ ಎದ್ದ ಈ ದೇಶವನ್ನ ಸಂಘಟನೆ ಮಾಡಬೇಕಂತ ಹೇಳಿ ವೈದ್ಯಕೀಯ ಪದವಿ ಪಡೆದಿದ್ದ, ಡಾಕ್ಟರ್ ಆಗಿದ್ದ. ಅವತ್ತಿನ ಕಾಲದ LMS ಪದವಿ ಪಡೆದಿದ್ರು. ಕಲ್ಕತ್ತೆಯ ನ್ಯಾಷನಲ್ ಮೆಡಿಕಲ್ ಕಾಲೇಜ್ನಲ್ಲಿ ವೈದ್ಯಕೀಯ ಪದವಿ ಪಡ್ಕೊಂಡು ಬಂದ್ರು. ಊರಿಗೆ ಬಂದು ದವಾಖಾನೆ ತೆಗೆಯಲಿಲ್ಲ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು. ಅದಕ್ಕಾಗಿ ಜಾತಿಯ ವ್ಯವಸ್ಥೆ ಅಲ್ಲ. ಸರ್ವಜ್ಞ ಹೇಳಿದ, ನಡೆಯೋದೊಂದೇ ಭೂಮಿ, ಕುಡಿಯೋದೊಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ಎತ್ತಣದು ಸರ್ವಜ್ಞ. ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಹೇಳ್ತಾರೆ, ಸಾವರ್ಕರ್ ಅಂದ್ರೆ ಕೇವಲ ಗನ್ನು ಮತ್ತು ಪೆನ್ನು ಅಲ್ಲ. ಸಮಾಜದಲ್ಲಿರುವಂತಹ ಅಸ್ಪೃಶ್ಯ ಭಾವವನ್ನ ದೂರ ಮಾಡಲಿಕ್ಕೆ ಪತಿತ ಪಾವನ ಮಂದಿರ ಕಟ್ಟಿದ್ರು ನಾಸಿಕ್ನಲ್ಲಿ. ಎಲ್ಲರನ್ನ ಕರ್ಕೊಂಡು ಹೋದ್ರು. ಯಾರನ್ನು ನಾವು ಅಸ್ಪೃಶ್ಯ ಅಂತ ಕಾಣ್ತೀವಿ, ತುಚ್ಛ ಅಂತ ಕಾಣ್ತೀವಿ, ಅವರನ್ನ ಕರ್ಕೊಂಡು ಮಂದಿರಕ್ಕೆ ಪ್ರವೇಶ ಮಾಡಿದ್ರು, ಸಹ ಭೋಜನ ಮಾಡಿದ್ರು. ಸಂಘದ ಸ್ವಯಂ ಸೇವಕರು 1947 ಅಕ್ಟೋಬರ್ನಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಜಮ್ಮುವಿನಲ್ಲಿ ರನ್ವೇ ವಿಮಾನಗಳನ್ನ ಇಳಿಲಿಕ್ಕೆ ರನ್ವೇ ತಯಾರಿ ಮಾಡಿಕೊಟ್ಟವರು ನಮ್ಮ ಸಂಘದ ಸ್ವಯಂ ಸೇವಕರು. ಇತಿಹಾಸದ ಪುಟಗಳಲ್ಲಿ ಸಾಕ್ಷಿ ಇದೆ. ಬುರುಡೆ ಬಿಡ್ತಾ ಇಲ್ಲ. ಬುರುಡೆ ಅಂದ್ಕೊಳ್ಳೆ ಧರ್ಮಸ್ಥಳಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಬ್ಯೂರೋ ರಿಪೋರ್ಟ್ ಉಮಾಶಂಕರ ಕ್ಷತ್ರಿ, ಭಾರತ ವೈಭವ ನ್ಯೂಸ್, ಚರ್ಚನಾ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.